ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು SMG ಅಪ್ಡೇಟ್ಸ್ಗೆ. ಇವತ್ತಿನ ಮಾಹಿತಿ ಏನಂದರೆ, PSI 600 PSI ಇತ್ತಲ್ಲ, ಯಾವ ಹಂತದಲ್ಲಿದೆ ಅಂತ ನೋಡೋಣ. ಮತ್ತು ಏನು ಸಚಿವರಿಂದ ಏನು ಮಾಹಿತಿ ಬಂದಿದೆ ಅಂತ ನೋಡೋಣ. ಮತ್ತು ಇನ್ನು ನೋಟಿಫಿಕೇಷನ್ ಯಾವಾಗ ಆಗ್ಬೋದು ಅದರದ್ದೆಲ್ಲ ಡೀಟೇಲಾಗಿ ನೋಡೋಣ. ಅದಕ್ಕಿಂತ ಮುಂಚೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಮತ್ತು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ನೋಡಿ, 600 PSI ಇತ್ತೀಚೆಗೆ ನ್ಯೂಸಲ್ಲೇ ಇರಲಿಲ್ಲ. ಏಕೆಂದರೆ ಫಸ್ಟ್ ಹೇಳಿದರು PSI 500 ಅಥವಾ 600 ನೋಟಿಫಿಕೇಷನ್ ಮಾಡ್ತೀವಿ ಅಂತ ಹೇಳಿದರು. ಅದ್ರ ಜೊತೆ PC ನೋಟಿಫಿಕೇಷನ್ನು ಮಾಡ್ತೀವಿ ಅಂತ ಹೇಳಿದರು. PC ನೋಟಿಫಿಕೇಷನ್ ಬಗ್ಗೆ ಸ್ವಲ್ಪ ಅಪ್ಡೇಟ್ ಕೊಡ್ತಿದ್ರು 1 ತಿಂಗಳು 2 ತಿಂಗಳು ಹಿಂದ್ಗಡೆ. ಬಟ್ PSIದು ಏನೂ ಅಪ್ಡೇಟ್ ಇರಲಿಲ್ಲ. ಬಟ್ ಸದನದಲ್ಲಿ ಕ್ವಶನ್ ಕೇಳಿದಾಗ ಏನು ಹೇಳಿದ್ದಾರೆ ನೋಡಿ, ಸರ್ಕಾರವು ಈಗಾಗಲೇ 600 PSI ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಅನುಮತಿ ನೀಡಿದೆ ಅಂತ ಹೇಳಿದ್ದಾರೆ. ಸದರಿ ಹುದ್ದೆಗಳ ನೇಮಕಾತಿಯನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ನಡೆಸಲು ಅನುಮತಿ ನೀಡುವ ಕುರಿತು ಪರಿಶೀಲಿಸಲಾಗುತ್ತಿದೆ ಅಂತ ಹೇಳಿದ್ದಾರೆ. KE ಥ್ರೂ ಮಾಡಬೇಕಾ ಅಂತೇಳಿ ಇನ್ನೂ ಚೆಕ್ ಮಾಡ್ತಿದ್ದಾರೆ ಅಂತ ಹೇಳಿದ್ದಾರೆ. ಯಾಕಂದರೆ ಮುಂಚೆ KSPದವ್ರು ಮಾಡ್ತಿದ್ದಾರಲ್ಲ, ಲಾಸ್ಟ್ 402 ಮತ್ತು 545 KEದವರೇ ಮಾಡಿದರು. ಇದನ್ನು KEದವರಿಗೆ ಕೊಡಬೇಕಾ ಅಂತೇಳಿ ಚೆಕ್ ಮಾಡ್ತಿದ್ದಾರೆ ಅಂತ ಹೇಳಿದ್ದಾರೆ. 600 ಹುದ್ದೆಗಳಿಗೆ ಅನುಮತಿ ಗೌರ್ಮೆಂಟ್ ಕೊಟ್ಟಿದೆ ಅಂತ ಹೇಳಿದ್ದಾರೆ. ಬಟ್ ಅವರು ಹೇಳ್ಕೊಂಡೇ ಬಂದಿದ್ದಾರೆ, ಇನ್ನೂ ಅದರ ಬಗ್ಗೆ ಏನೂ ಆಫಿಷಿಯಲಾಗಿ ಅಪ್ಡೇಟ್ ಕೊಟ್ಟಿಲ್ಲ. PC ನೋಟಿಫಿಕೇಷನು 2 ಡೇಸ್ ಅಂತ ಹೇಳಿದರು. ಮೊನ್ನೆ ಫಸ್ಟು 15 ಡೇಸು ಅಥವಾ ನೆಕ್ಸ್ಟ್ ವೀಕಲ್ಲಿ ಅಂತ ಹೇಳಿದರು. ಮೊನ್ನೆ ಒಂದು ರೀಸೆಂಟಾಗಿ 2 ಡೇಸಲ್ಲಿ ಅಂತ ಹೇಳಿದರು. ಆ 2 ಡೇಸ್ ಯಾವಾಗಂತ ಗೊತ್ತಾಗಲಿಲ್ಲ. ನೆಕ್ಸ್ಟ್ ಇಯರಿಂದ 2 ಡೇಸು ಯಾವಾಗಂತ ಗೊತ್ತಿಲ್ಲ. ಇನ್ನೂ PC ನೋಟಿಫಿಕೇಷನ್ನು ಆಗಲಿಲ್ಲ. ಇವಾಗ ಕೋರ್ಟ್ ತಡೆ ಕೊಟ್ಟಿದ ನಂತರ ಇನ್ನೂ 1 ತಿಂಗಳು 2 ತಿಂಗಳು PC ನೋಟಿಫಿಕೇಷನ್ ಆಗಲ್ಲ. PSI ಅಂತೂ ಇನ್ನೂ ತುಂಬ ಲೇಟ್ ಆಗ್ಬೋದು. ಯಾಕಂದರೆ ಅವರು ಇನ್ನೂ 545 ಟ್ರೈನಿಂಗಲ್ಲಿದ್ದಾರೆ, 402 ಅವರು ಟ್ರೈನಿಂಗಲ್ಲಿದ್ದಾರೆ. 545ದವರು ಇನ್ನೂ ಒಂದು 2 ಮಂತ್ಸ್ ಟ್ರೈನಿಂಗ್ ಅಂತ ಹೇಳಿದ್ದಾರೆ. 402ದವರು ಇವಾಗ ರೀಸೆಂಟಾಗಿ ಸ್ಟಾರ್ಟ್ ಆಗಿದೆ ಅವ್ರದ್ದು. ಅವ್ರದ್ದು ಕಂಪ್ಲೀಟ್ ಆದಮೇಲೆ ಮಾಡ್ತಾರೋ ಮತ್ತು ಅದ್ರ ಮಿಡಲಲ್ಲಿ ಮಾಡ್ತಾರೋ ಗೊತ್ತಿಲ್ಲ. ಅವರು ಏನು 545 ಮತ್ತು 402 ಮಾಡಿದಾರಲ್ಲ, ಇದೇ ನೋಟಿಫಿಕೇಷನಲ್ಲೇ ಏನು ಇದೇ PSIದಲ್ಲೇ ಕಂಟಿನ್ಯೂ ಮಾಡ್ತಾರಂತ ಆ ರೀತಿ ಅನ್ನಿಸ್ತಾ ಇದೆ. ಯಾಕಂದರೆ ಯಾವುದೇ PSI ನೋಟಿಫಿಕೇಷನ್ ಮಾಡೋ ಥರನೇ ಇಲ್ಲ. ಜಸ್ಟ್ ಅನುಮತಿ ಕೊಟ್ಟರೆ ಮುಗಿಯಲ್ಲ, ಆಫಿಷಿಯಲಾಗಿ ಏನಾದರೂ ಓಡಿಸ್ಬೇಕಲ್ಲ. ಆದೇಶ ಬಂದ ಮೇಲೇ ಗೊತ್ತಾಗೋದು. ನೋಡಿ, ಇನ್ನೂ ಏಜ್ ರಿಲ್ಯಾಕ್ಸೇಷನ್ದು ಮಾಡಬೇಕು. ಏಜ್ ರಿಲ್ಯಾಕ್ಸೇಷನ್ ಇದೆ. ಏಜ್ ರಿಲ್ಯಾಕ್ಸೇಷನ್ದು ಎಷ್ಟು ಇಯರ್ಗೆ ಮಾಡ್ತಾರೆ ಅಂತೇಳಿ ಇನ್ನೂ ಮಾಡಿಲ್ಲ. ಓವರಾಲ್ ಬೇರೆವೆಲ್ಲಕ್ಕೆ 3 ಇಯರ್ ಮಾಡಿದ್ದಾರೆ. ಏಜ್ ರಿಲ್ಯಾಕ್ಸೇಷನ್ ಮಾಡಬೇಕು. ಮತ್ತು ಇನ್ನೊಂದು ಏನಪ್ಪ ಅಂದರೆ, ವಯೋಮಿತಿ ಸಡಿಲಿಕೆ ಆಯ್ತಿದ್ದು, ವಯೋಮಿತಿ ಹೆಚ್ಚಳ ಮಾಡಬೇಕಲ್ಲ, ಏಜ್ ಜಾಸ್ತಿ ಮಾಡಬೇಕು. ಅದರದ್ದು ಇನ್ನೂ ಇಂಪಾರ್ಟೆಂಟ್ ಇದೆ. ಯಾಕಂದರೆ ಅದು C&R ರೂಲ್ಸ್ ಚೇಂಜ್ ಮಾಡಬೇಕಾಗುತ್ತೆ. ಏಜ್ ಜಾಸ್ತಿ ಮಾಡಬೇಕಂದ್ರೆ C&R ರೂಲ್ಸ್ ಚೇಂಜ್ ಮಾಡಿರೋದು ಇನ್ನೂ ಆದೇಶ ಬಂದಿಲ್ಲ. ಅದು ಚೇಂಜ್ ಆದಮೇಲೆ, ಅಪ್ಡೇಟ್ ಆದಮೇಲೆ, ಏಜ್ ರಿಲ್ಯಾಕ್ಸೇಷನ್ ವಯೋಮಿತಿ ಸಡಿಲಿಕೆ ಹೆಚ್ಚಾದಮೇಲೆ ನೆಕ್ಸ್ಟ್ ಹೊಸ ನೋಟಿಫಿಕೇಷನ್ಗಳು ಮಾಡ್ತಾರೆ. ಏನು PC ಮಾಡ್ತೀನಿ ಅಂತ ಹೇಳಿದಾರಲ್ಲ, ಅದು ಕೂಡ ಇದು ಎಲ್ಲ ಆದಮೇಲೆ ನೋಟಿಫಿಕೇಷನ್ ಆಗೋದು. ಇನ್ನೂ ಡಿಲೇ ಮಾಡ್ತಾನೆ ಹೋಗ್ತಾ ಇದ್ದಾರೆ ಹೊರತು ಯಾವುದೇ ಅಪ್ಡೇಟು ಮಾಡ್ತಿಲ್ಲ. ಈ ಕೋರ್ಟ್ ಆರ್ಡರ್ ಬಂದಿದ ನಂತರ ಏನೂ ಅಪ್ಡೇಟ್ ಇಲ್ಲ. PSI ಇನ್ನೂ ತುಂಬ ಲೇಟ್ ಆಗ್ಬೋದು. ಯಾಕಂದರೆ ಈ ಥರ ಪ್ರಾಬ್ಲಮ್ ಇದೆ. PSI 600 ಇನ್ನೂ ಲೇಟ್ ಆಗ್ಬೋದು. ಸೆಂಟ್ರಲ್ದು ಇದಾವಲ್ಲ, CISF ಮತ್ತು SSC-GD, ಅದನ್ನು ಮಾಡಿಕೊಂಡು ಇವಾಗ ಓದ್ಕೊಳ್ಳೋದು ಬೆಟರ್ ಅನಿಸುತ್ತೆ. ಯಾಕಂದರೆ ಇದನ್ನೇ ಅಂತ ಕೂತ್ರೆ ಇನ್ನೂ ತುಂಬ ಲೇಟ್ ಆಗಿಬಿಡುತ್ತೆ. ಆಲ್ರೆಡಿ 4 ಇಯರ್ ಆದ್ರೂ PSI ಇನ್ನೂ ನೋಟಿಫಿಕೇಷನ್ ಆಗಿಲ್ಲ. ಅದೇ BJP ಗೌರ್ಮೆಂಟಲ್ಲಿ ಆಗಿರೋದೇ ಇವಾಗ ಇವ್ರು ಪ್ರೊಸೆಸ್ ಮಾಡಿ ಟ್ರೈನಿಂಗ್ ಕೊಡ್ತಿದ್ದಾರೆ. ಇನ್ನೂ ಲೇಟ್ ಆಗುತ್ತಂತ ನನಗನ್ಸುತ್ತೆ. PC ನೋಟಿಫಿಕೇಷನ್ ಇನ್ನೂ ಸ್ವಲ್ಪ ದಿನ ಹೋಗ್ಬೋದು. ಯಾಕಂದರೆ ಅದ್ರ ಪ್ರೊಸೆಸ್ ಮಾಡ್ತಿದ್ದಾರೆ. ಬಟ್ PSI ಇನ್ನೂ ಪ್ರೊಸೆಸ್ ಇಲ್ಲ. ಆಚೆ ಹೊರಗಡೆ ಕೇಳ್ಕೊಂಡ್ಮೇಲೆ, ಪೊಲೀಸ್ ಆಯುಕ್ತರಿಗೆ ಇಲ್ಲಿ ಆಚೆ ಕೇಳಿದ ಮೇಲೆ ಏನು ಹೇಳಿದ್ದಾರೆ ಅಂದರೆ, ಇನ್ನೂ ಆರ್ಥಿಕ ಇಲಾಖೆನೇ ಅನುಮೋದನೆ ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ. ಬಟ್ ಇಲ್ಲಿ ಸದನದಲ್ಲಿ ಗೌರ್ಮೆಂಟ್ ಅನುಮತಿ ನೀಡಿದ್ದು ಅಂತ ಹೇಳಿದ್ದಾರೆ. ಇನ್ನೂ ಆರ್ಥಿಕ ಇಲಾಖೆ ಅನುಮೋದನೆ ಕೊಟ್ಟಿರಲಿಲ್ಲ ಅಂದರೆ ಅದನ್ನು ಅನುಮತಿ ಪಡೆದುಕೊಂಡು ನೆಕ್ಸ್ಟ್ ಇದು ಎಲ್ಲ ಏನು ಏಜ್ ರಿಲ್ಯಾಕ್ಸೇಷನು ಮತ್ತು ಏಜ್ ಹೆಚ್ಚಳ ಮಾಡಿ ನೋಟಿಫಿಕೇಷನ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಇದು C&R ರೂಲ್ಸ್ ಚೇಂಜ್ ಮಾಡಬೇಕಾಗುತ್ತೆ. ಸ್ವಲ್ಪ ಡಿಲೇ ಆಗುತ್ತೆ ಇನ್ನೂ. ನನ್ನ ಪ್ರಕಾರ ಹೇಳಿದ್ದೀನಲ್ಲ, SSC-GD, CISF ಅವ್ರ ಕಡೆ ಅವು ನೋಟಿಫಿಕೇಷನ್ ಆಗಿದ್ದಾವಲ್ಲ, ಅದನ್ನು ಸ್ವಲ್ಪ ಗಮನ ಇಟ್ಕೊಂಡು ಅವು ಕಡೆ ಓದ್ಕೊಳ್ಳಿ. ಇದು ಆದಮೇಲೆ ಇದನ್ನು ಓದ್ಬೋದು. ಸುಮ್ಮನೆ ಇದನ್ನು ಕುಂತ್ಕೊಂಡ್ರೆ ಇನ್ನೂ ಸ್ಟೇಟ್ ಗೌರ್ಮೆಂಟಲ್ಲಿ ತುಂಬ ಲೇಟ್ ಆಗಿಬಿಡುತ್ತೆ. ಯಾಕಂದರೆ ಇನ್ನೂ 56% ರಿಸಾಲ್ವ್ ಆಗಬೇಕು ಈ ಕೇಸು. ಇದು ಆದಮೇಲೆ ಆಗೋದು. ಇಂಟರ್ನಲ್ ರಿಸರ್ವೇಷನ್ ಬಗೆಹರಿಬೇಕು. ಇವೆಲ್ಲ ಆದಮೇಲೆ ನೋಟಿಫಿಕೇಷನ್ ಮಾಡೋದು. ಯಾಕಂದರೆ ಇವಕ್ಕೆಲ್ಲ ಇಂಟರ್ನಲ್ ರಿಸರ್ವೇಷನ್ ಅಳವಡಿಸ್ತಾರೆ, ಇವೇನು ಹೊಸ ನೋಟಿಫಿಕೇಷನ್ ಇದಾವಲ್ಲ. ಓಕೆನಾ, ಇಷ್ಟೆಲ್ಲ ಪ್ರಾಬ್ಲಮ್ ಇದೆ PSI PC ನೋಟಿಫಿಕೇಷನ್ದು.
ಸೊ ನೋಡೋಣ ಕೆ ಇದವ್ರಿಗೆ ಕೊಡ್ತಾರೋ ಕೆ ಎಸ್ ಪಿ ಇದವರೇ ಮಾಡ್ತಾರಂತ ಅದು ಇನ್ನೂ ಡಿಸೈಡ್ ಆಗಿಲ್ಲ, ಅದೇ ಹೇಳಿರೋದು. ಓಕೆನಾ? ಥ್ಯಾಂಕ್ ಯು ಫ್ರೆಂಡ್ಸ್.